ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತಿನ ದಿನ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ, ವ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ. ಹೊಲ್ದ ಹತ್ರ ಬಂದಿದ್ವಿ, ಒಳ್ಳೆ ನೇಚರು, ಮಾವಿನಕಾಯಿ ಕಿತ್ಕೊಂಡಿದ್ದೀವಿ. ಹಿಂಗೆ ಬೈಕು ಕಾರಿನ ವಿಷಯ ಬಂತು. ರಾಮ ಹೇಳ್ತಾ ಇದ್ದ ಬೈಕು ಸ್ಪೆಂಡರ್ ತಗೊಂಡಿದ್ದು. ನಾವು ಒಂದು 10 ವರ್ಷ ಆಯ್ತಮ್ಮ ಸ್ಪೆಂಡರ್ ತಗೊಂಡು. 9 ವರ್ಷ. ಹಾಂ, 9 ವರ್ಷದ ಹಿಂದೆ ನಮ್ಗೆ ಆ ಸ್ಪೆಂಡರ್ ಗಾಡಿ ಒಂದು ದೊಡ್ಡ ಸೂಪರ್ ಬೈಕ್ ಇದ್ದಂಗೆ. ಸೂಪರ್ ಬೈಕ್ ಅಲ್ಲ, ನಮಗೆ KTM, ರಾಯಲ್ ಎನ್ಫೀಲ್ಡ್ ಅವೆಲ್ಲ ನೋಡಿದ್ವಿ. ಬಟ್ ಅದು ಅದ್ರ ರೇಟು ಆಗ್ಲಿ ಅದ್ರ ಬಗ್ಗೆ ಆಗ್ಲಿ ತಿಳ್ಕೊಂಡಿರ್ಲಿಲ್ಲ. ಇವಾಗ ಗೊತ್ತಿರಂಗ ಏನಾದ್ರು ಅವಾಗ ನಮಗ್ ಗೊತ್ತಿದ್ರೆ ಅವಾಗ್ಲೇ ನಾವು ನಿನಗೆ ನೆನಪಿತಾರಮ್ಮ, ಒಂದಿನ ಈಗ ಒಂದು ವರ್ಷದಲ್ಲ 2 ವರ್ಷದಲ್ಲೋ ಆಂಜನೇಯ ಸ್ವಾಮಿ, ಅಲ್ಲ ಹಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ, ಕೋಡಿಯಲ್ಲಿ. ಮಮ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ, ಬೈಕಲ್ಲಿ ಬರ್ತಾ ಇದ್ವಿ. ನಾನು ನಿನಗೆ ಒಂದು ಮಾತಾಡಿ, ನೋಡು ಮಮ್ ಕಾರಲ್ಲಿ ಹೋಗ್ತೀವಿ ಒಂದ್ ದಿವಸ ಅಂತ ಹೇಳಿರ್ಲಿಲ್ವಾ? ಹಂಗೆ ಜೀವನ ಯಾವಾಗ ಯಾರ್ದು ಹೆಂಗ್ ಬದಲಾಗುತ್ತೆ ಅಂತ ಯಾರು ಕಂಡಿರಲ್ಲ. ನೆನ್ನೆ ತಿಂದು ಉಂಡಿದ್ದೆ ನೆನಪಿರಲ್ಲ. 5 ವರ್ಷದಿಂದ ಹೇಳಿರೋದು ನನ್ನ ಇವಾಗ ಕೇಳ್ತವನೆ. ಇವಾಗ ಮಾವಿನಕಾಯಿ ಕಿತ್ಕೊಂಡ್ವಿ, ಒಳ್ಳೆ ನೇಚರ್ ಐತೆ. ಹಂಗೆ ಸೂರ್ಯ ಮುಳುಗೆ ಹೋದ, ಸೂರ್ಯ ಇಲ್ಲೇ ಇದ್ದ ನಮ್ ಜೊತೆನೆ, ಇವಾಗ ಮುಳುಗೋದ. ಒಂದು ಟ್ರೈನ್ ಹೋಯ್ತು. ಟ್ರೈನ್ ಇಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದು, ಇಲ್ಲಿಂದ ಒಂದು 500 ಮೀಟರ್ ದೂರ ಅಷ್ಟೇ. ಒಳ್ಳೆ ನೇಚರ್ ಗುರು ನಮ್ಮೂರು. ಏನೋ ಒಂಥರ ಎಲ್ಲಾರು ಅವ್ರವ್ರ ಬಗ್ಗೆ ಒಂದ್ ತಿಂದ ಮಮ್ಮ ಇದರಲ್ಲಿ ಒಂದ್ ತಿಂದೆ. ಅದು ಹುಳಾಗಿತ್ತಲ್ಲ, ಅದ್ರ ಅರ್ಧ ತಿಂದು. ಎಲ್ಲ ಗುರು ಎಲ್ಲಾರು ಅವ್ರವ್ರ ಊರ್ ಬಗ್ಗೆ ಹೇಳ್ಕಂತಾರೆ. ಬಟ್ ನಮ್ಮೂರ್ ಏನೋ ಅಂತಾರ ಗುರು. ಬಟ್ ಊರ್ ಜನ ಸರಿ ಇಲ್ಲ ಅಷ್ಟೇ. ಜನದ ಬಗ್ಗೆ ಬೇಕಾಗಿಲ್ಲ ನಿನ್ಗೆ, ಎಲ್ಲಾ ಊರಲ್ಲೂ ಊರು ಅಂದ್ಮೇಲೆ ಹಂಗೆಲ್ಲ ಇದ್ದೇ ಇರ್ತಾರೆ ಆತರ. ಬಟ್ ನಾವಿಲ್ಲಿ ಹುಟ್ಟಕ್ ಅದೃಷ್ಟ ಮಾಡಿದೀವಿ ಹೇಳ್ಬೇಕು ಅಂದ್ರೆ. ಯಾಕೆ ಹೇಳು? ಆಕ್ಚುಲಿ ನಾವು ಟೌನ್ ಅಲ್ಲಿ ಇರೋದು ಇವಾಗ, ಪಟ್ಟಣ ಪಂಚಾಯತಿ. ಆದ್ರೆ ಹಳ್ಳಿ ವೆದರು ಇದೆ ನಮ್ಮಲ್ಲಿ, ಟೌನ್ ಆಗೈತೆ. ಹಂಗೆ ಎಲ್ಲಾನು ನೋಡ್, ನಮ್ಮ ಊರಿಗೆ ರೋಡೇ ಇರ್ಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ. ಈಗ ರೋಡ್ ಆಗೈತೆ, ಟೌನ್ ಆಗೈತೆ, ಲೇಔಟ್ ಆಗೈತೆ, ಮನೆ ಕಟ್ಟವ್ರೆ. ಹಂಗೆ ಎಲ್ಲ ಒಂದೊಂದೇ ಬದಲಾಗ್ತೈತೆ. ಒಟ್ಟು ಎಲ್ಲ ನೋಡೋದಿಕ್ಕೆ ಅದೃಷ್ಟ ಸಿಕ್ಕೈತೆ ನಮ್ಗೆ. ಹಂಗಾದ್ರೆ ನಾವ್ ಇಲ್ಲಿ ಹುಟ್ಟಕ್ಕೆ ಎಷ್ಟೋ ಊರುಗಳಿಗೆ ಈಗ್ಲೂ ಹೋಗ್ಬೇಕು ಅಂದ್ರೆ 5-10 ಕಿಲೋಮೀಟರ್ ದೂರ ಟೌನಿಂದ. ನಾವು ಎಲ್ಲ ಅಟ್ಯಾಚ್ ಆಗಿ ಎಲ್ಲ ಫೆಸಿಲಿಟಿ ಐತೆ. ನಮ್ಮೂರು ಆಗ್ಲಿ ಬಾಣವರಾಗ್ಲಿ ಬೇರೆ ಊರಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಅರಸೀಕೆರೆಯಲ್ಲಿ ಬೆಸ್ಟ್. ಈ ಕಡೆ ಚಿಕ್ಕಮಂಗ್ಳೂರ್ ಹತ್ರ, ಈ ಕಡೆ ಶಿವಮೊಗ್ಗ ಹತ್ರ, ಈ ಕಡೆ ಉಳಿಯಾರು, ತುಮಕೂರು, ದುರ್ಗ, ಈ ಕಡೆ ಬೆಂಗಳೂರಿಗೂ ಹೋಗ್ಬೋದು. ಎಲ್ಲಾ ಊರು ಒಂಥರ, ಹಾಸನ್ನು, ಮೈಸೂರು, ಪ್ರತಿಯೊಂದು ಸುತ್ತಮುತ್ತ ಎಲ್ಲ ಫೆಸಿಲಿಟಿ ಐತೆ. ಎಷ್ಟೊತ್ತಲ್ಲಿ ಬೇಕಾದ್ರೆ ಹೋಗ್ಬೋದು, ಎಷ್ಟೊತ್ತಲ್ಲಿ ಬೇಕಾದ್ರೆ. ದಕ್ಷಿಣ ಕರ್ನಾಟಕಕ್ಕೆ ಒಂಥರ ಸೆಂಟರ್ ಆಫ್ ದಿ ಝೋನ್. ಹೌದು. ಬಾ, ದಾಳಿಂಬೆ ಸಸಿ ಹೇಳ ಕತೆ. ಬೇಡ ಅಂದ್ರೂ ಎಷ್ಟು ಹೂ ಬಿಟ್ಟವ್ ನೋಡು. ಬೇಡ ಅಂದ್ರು ಅಲ್ಲ, ಅದ್ ನೇಚರ್ ಬಿಟ್ಟವೆ, ನಮಗ್ ಬೇಡ. ಬಟ್ ಆದ್ರೂ ಪ್ರಕೃತಿನ ಎದುರಾಕಣಕ್ಕಾಗುತ್ತೆ. ದಾಳಿಂಬೆ ಸಸಿ ನೆಡೋದು ವಿಡಿಯೋ ಮಾಡಿದ್ದು ಲಾಸ್ಟ್ ಇಯರ್, ಮತ್ತೆ ಇವಾಗ ಇದು ವಿಡಿಯೋ ಮಾಡ್ತಾ ಇದೀವಿ ನೋಡು. ಅಲ್ಲಿಂದ ಇಲ್ಲಿವರೆಗೂ ಮಾಡೇ ಇಲ್ಲ ಯಾವುದು. ಗೊಬ್ಬರ ತಂದು ಏರಿದೀವಿ, ಅಲ್ಲಿ ಇನ್ನೊಂದಕ್ಕೆ ಹಾಕಿದೀವಿ ಗೊಬ್ಬರ ಆಲ್ರೆಡಿ. ಇದಕ್ಕೆ ನಾಳೆ ಗೊಬ್ಬರ ಹಾಕ್ಬೇಕು. ಇವತ್ತು ಕಳೆ ಕಿತ್ತವ್ರೆ. ಏನು ಹೇಳಿದ್ರು, ದಾಳಿಂಬೆ ಹೂವು ಒಂಥರ ಚೆನ್ನಾಗಿದೆ ಅಲ್ವಾ? ಸ್ನ್ಯಾಪ್ ಹಾಕಿ ಭಾಳ ಇಟ್ಕೊಂಡಿ ನಾವನ್ನ. ನೇಚರಲ್ಲಿ ಯಾವುದು ಚೆನ್ನಾಗಿಲ್ಲ ಅನ್ನಂಗೆ ಇಲ್ಲ. ಇದು ಹಿಂಗೈತೆ. ಲಾಸ್ಟ್ಗೆ ಎಲ್ಲ ರಮ ನಾವು ಕೆಲಸ ಮಾಡಿರೋದು, ಚಿಕ್ಕ ಗಿಡ ನೆಟ್ಟಿರೋದು ಎಲ್ಲ ವಿಡಿಯೋ ಇದಾವೆ. ಅವನ್ನೆಲ್ಲ ಹಾಕೊಂಡ್ ವಿಡಿಯೋ ಮಾಡಬೇಕು. ಸಗತ್ತಾಗಿರುತ್ತೆ. ಹಳ್ಳಿ ಮರದ್ದು ಹೂ ನೋಡಿದ್ಯಾ? ಹಳ್ಳಿ ಮರದ ಹೂವ? ಹಳ್ಳಿ ಮರದ ಹೂ ನೋಡಿದ್ಯಾ? ಇಲ್ವಲ್ಲ, ನಾನು ನೋಡಿಲ್ಲ. ಹಳ್ಳಿ ಮರ ಹೂವೇ ಬಿಡಲ್ಲ. ನೀವೇನಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ. ರೀಲ್ಸ್ಗೆ ಹಾಕ್ತಾನೆ ಇದನ್ನ. ಮತ್ತೆ ಚೇಂಜ್ ಮಾಡಿಲ್ಲ, ಅವೇ ಡ್ರಿಪ್ಪೇ ತೆಗೆದು ಹಾಕಿ ಮಾಡ್ತೀವಿ. ಮತ್ತೆ ಬ್ಯಾಸ ಹೊಡಿಬೇಕಾರೆ ತೆಗಿತಾರೆ. ಇವಾಗ ನಾಳೆ ಗೊಬ್ಬರ ಹಾಕ್ತಾರ, ಗೊಬ್ಬರ ಹಾಕ್ಬಿಟ್ಟು ಇದನ್ನೆಲ್ಲ ಬ್ಯಾಸೆ ಹೊಡಿತಾರೆ. ಹಿಂಗೆ 2 ದಿವಸದಿಂದ ಕಳೆ ಹಿಡಿತಾರೆ. ಇವತ್ತು ಹೆಚ್ಚು ಕಡಿಮೆ ಕಿತ್ತಾಗಿರ್ಬೋದು. ಕಿತ್ತಾಕಿತ್ತು. ಏನು 1 ಅವರ್ ಬಿಡ್ತೀರಾ ನೀರು? 1 ಅವರು 1.5 ಅವರ್. 1 ಅವರೇ ಲಾಸ್ಟ್, ಅಷ್ಟೇ ಬೇಜಾನ.
ಇಷ್ಟು ನೆಂದಿರುತ್ತೆ ನೋಡು 1 ಅವರ್ಗೆ. ಇದು ಎಷ್ಟು ತಿಂಗಳು ಗಿಡ ಅಂತ ಹೇಳು ಅವರಿಗೆ. ಇದೆಷ್ಟು 7 ತಿಂಗಳು 7 ತಿಂಗಳು ತುಂಬ 7 ತಿಂಗಳು ತುಂಬಿ 8. ನಮ್ದು ಹಳೆ ಗಿಡ ವಿಡಿಯೋ ಹಂಗೆ ಸೈಡಲ್ಲಿ ಒಂದು ಕ್ಲಿಪ್ ಹಾಕ್ತೀವಿ ನೋಡಿ. 7 ತಿಂಗಳಿಗೆ ಎಷ್ಟು ಬೆಳವಣಿಗೆ ಆಗಿದೆ. ಒಂದು ಚಿಕ್ಕದು ಗಿಡ ನೆಟ್ಟಾಗಿತ್ತು ವಿಡಿಯೋ, ಅದನ್ನು ವಿಡಿಯೋ ಹಂಗೆ ಸೈಡಲ್ಲಿ ಬರುತ್ತೆ. ಮಾವಿನಕಾಯಿ ತೋರಿಸಿದ್ರು ಅಲ್ಲಿ. ಇವು ಸಣ್ಣ ಮಮ್ಮ ಇವು ಯಾವ ಮಾವಿನಕಾಯಪ್ಪ? ಕೊಬ್ಬರಿ ಕೊಬ್ಬರಿ ಮಾವಿನಕಾಯಿ ಗಿಡ ಇತ್ತು ಗೊತ್ತಾ ಲೇರಿ ಕೆಳಗೆ. ಅದಕ್ಕೆ ನಮ್ಮ ಕಮ್ಮಿ ಕಲ್ಲು ಹೊಡಿತೈತ್ವಾ. ಅದು ಆಕ್ಚುಲಿ ಸಖತ್ ಹಣ್ಣು, ಆದ್ರೆ ಯಾರು ತಿನ್ನಲ್ಲ ಅದನ್ನ. ತಿನ್ನಕ್ಕೆ ಚೆನ್ನಾಗಿದೆ, ತಿನ್ನಕ್ ಚೆನ್ನಾಗಿತ್ತು, ಬಟ್ ಹೊರಗಡೆ ಎಕ್ಸ್ಪೋರ್ಟ್ ಆಗಲ್ಲ ಅದು ಹಣ್ಣು. ಅಂದ್ರೆ ಹಣ್ಣಾಗಿ ತಿನ್ನಲ್ಲ ಕಣ ಅದನ್ನ, ಕಾಯಿನೇ ತಿಂದ್ರೇನೆ ಚಂದ. ಇವೇನು ಇಷ್ಟಿಷ್ಟೇ ಒಳ್ಳೆ ಕಾಡಿನೆಲ್ಲಿಕಾಯಿ ಇದ್ದಾವಲ್ಲ ಹಂಗಿದಾವೆ. ಏನಪ್ಪ ಇಲ್ಲಿ ದಪ್ಪ ಆಗ್ತಾವ ಅಂತ ಇವು. ಮಮ್ ದಪ್ಪ ಆಗ್ಬೋದು ಇವು. ಇಷ್ಟಿಷ್ಟೇ ಇದಾವಪ್ಪ, ಆದರೆ ಇವಾಗ ಏನಾದ್ರು ಈಚ ಇರೋದ ಇವು ಅಂತ. ಆದ್ರೂ ಒಂದಾದ್ರೂ ದಪ್ಪ ಆಗಿರ್ಬೇಕಲ್ವ ಗುರು, ಎಲ್ಲಾವುದು ಒಂದೇ ಸೈಜ್ ಐತೆ. ಕುಡಿಯೋ ನೀರಲ್ಲ ಇಲ್ಲ ಅನ್ಸುತ್ತೆ ಮ್ಯಾಮ್. ಕೈ ತೊಳ್ಕೊಳಕ್ಕೇನಂತೆ. ನಮ್ಮದು ನೀರಾವರಿ ಪ್ರದೇಶ ಅಲ್ಲ ಫಸ್ಟ್ ಆಫ್ ಆಲ್, ಆದರೂ ತೋಟ ಹಿಂಗೆ ಇಟ್ಕೊಂಡವ್ರೆ ಅಂದರೆ ಅದು ಹಳೆ ತಲೆಮಾರಿಂದ ಬಂದಿರೋದು. ನೀರಾವರಿ ಪ್ರದೇಶ ಅಂದರೆ ನೀರು ನಮ್ಮ ಕಡೆ ಚೆನ್ನಾಗೈತೆ ಕಣ. ಚೆನ್ನಾಗೈತೆ ಅಂದರೆ ಗುರು ಹೆಂಗೆ ಗೊತ್ತಾ, ಕಾಲುವೆ ಇಲ್ಲ ಅಷ್ಟೇ. ಕಾಲುವೆ ಇಲ್ಲ ಬಟ್ ನೀರಿನ ಫೆಸಿಲಿಟಿ ಚೆನ್ನಾಗೈತೆ. ಇಲ್ಲೇ ಆ ಥರ ಸಮಸ್ಯೆ ಇಲ್ಲ. ಇಲ್ಲೆಲ್ಲ ಸುತ್ತಮುತ್ತ ಕೆರೆಗಳಿದಾವೆ, ಎಲ್ಲ ಕೆರೆಗಳು ಬರೋ ಜಾಗ ಇದಾವೆ. ಸುತ್ತಮುತ್ತ ದೇವನೂರು ಕೆರೆ, ಅರಕೆರೆ ಕೆರೆ ಅವೆಲ್ಲ ತುಂಬಿಟ್ರೆ ನಮಗೆ ಒಳ್ಳೆ ಫಸ್ಲು. ನೋಡಿ ಇದೊಂದು ಅಳಸೆ ಮರ ಕಾಯಿ ಬಿಟ್ಟೈತಿ. ಇದು ಯಾರ್ದು ಪುಟಾಣಲ್ಲ? ಅವ್ರದ್ದು ಇರ್ಬೋದು ಅದು. ಸಂಜೆ ಟೈಮ್ ಒಂದು ರೌಂಡ್ ಹಾಕ್ಬಿಟ್ರೆ ಹಿಂಗೆ ಒಂಥರ ಒಳ್ಳೆ ನೇಚರ್ ಸಮಾಧಾನ. ಟ್ರೈನ್ ಬಂತು ಅಲ್ಲಿ 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 ಹೋಗೋಣ ಬಲ್ಲ. ಇವಾಗ ಸಣ್ಣ ಹುಡುಗಿದ್ದಾಗ ನನಗೆ ಖುಷಿ ಟ್ರೈನ್ ನೋಡೋಕ್ಕೆ ಇಲ್ಲಿ ನಿಂತ್ಕೊಂತ ಇದ್ದೆ ನೋಡೋಕ್ಕೆ. ಏನು ಮುಳ್ಳ? ದಾಳಿಂಬೆ ಗಿಡಕ್ಕೆ ಮುಳ್ಳು ಓದ್. ಇದು ನೋಡಿ ನೀರು ಮುಂಚಿಬಿಟ್ಟಿದ್ದೆ ಎಷ್ಟೊಂದು ಐತೆ. ಗುಣಿ ಕ್ಲೀನಾಗಿ ಮಾಡಿಲ್ಲ, ಮಾಡಿದವ್ರೆ ಅಲ್ಲ ನೀರೇ ಜಾಸ್ತಿ ಬಂದಿತ್ತು ಅದರಲ್ಲಿ. ಡ್ರಿಪ್ ಕಸ್ಕೊಂಡಿದ್ಕಲ್ಲ? ಇಲ್ಲ ಅದರಲ್ಲೇ ಜಾಸ್ತಿ ಹೋಯ್ತು ಹಂಗೆ. ಯಾರು ಗೊಬ್ಬರ? ನಮ್ಮದೇ. ಲೋಡ್ ಆಯ್ತಾ? 6 ಲೋಡು. ನಮ್ಮ ಅಜ್ಜಿಯರ್ದು 2 ಲೋಡು, ನಮ್ಮದು 3 ಲೋಡು, 5 ಲೋಡು, ನಮ್ಮ ಮಾಮರ್ದು 1 ಲೋಡು. ದುಡ್ಡಿಗೆ ತಗೊಂಡ್ರ ಹಿಂಗೆ? ಇಲ್ಲ, ನಮ್ಮ ಮಾಮರ್ದು ನಮ್ಮದು ಇನ್ನೇನು ಮಾಮೂಲಿ. ಅಲ್ಲಿಂದ ಭತ್ತ 1 ಲೋಡ್ ಏರ್ಕೊಂಬಂದಿತ್ತು. ಆಮೇಲೆ ಅಲ್ಲಿ ನಮ್ಮದು ಇತ್ತು, ಅಡಿಕೆಗೆ ಹಾಕಿದ್ವಲ್ಲ ನಮ್ಮದು ಶೆಡ್ಡು. ಟ್ಯಾಕ್ಟ್ರಿದೆಲ್ಲ ರಿವ್ಯೂ ಮಾಡ್ಬೇಕಿನ್ನು. ಟ್ಯಾಕ್ಟ್ರಿದು ಮಾಡೋಣ ಅಂದ್ಕೊಂಡ್ವಿ, ಆಗಿಲ್ಲ. ಇವಾಗ ಮಾಡೋಣ ಬಾ ಹೋಗಿ, ಅದೊಂದು ವಿಡಿಯೋ ಆಗುತ್ತೆ. ಫೋರ್ಸ್ ತಾಣವರೆಗೂ ಮ್ಯಾಮ್ ಎಷ್ಟು ಎಚ್ ಪಿ ಹೇಳೋದು? 30 ಎಚ್ ಪಿ. ಅದು ತಾಣವರೆಗೂ ನನಗೆ ಅದ್ರ ಬಗ್ಗೆ ಒಂದು ಐಡಿಯಾನೇ ಇರಲಿಲ್ಲ ಫಸ್ಟ್ ಆಫ್ ಆಲು. ಅಂದರೆ ಈ ಕಂಪ್ನಿದು ಈ ಥರ ಟ್ಯಾಕ್ಟ್ರು ಇಷ್ಟು ಪವರ್ ಇರುತ್ತೆ, ಅದಕ್ಕೆ ಅಷ್ಟು ಜನ ಇಷ್ಟಪಡ್ತಾರೆ ಆ ಟ್ಯಾಕ್ಟ್ರಿನ ಅಂತ ಗೊತ್ತೇ ಇರಲಿಲ್ಲ. ಹೆಂಗೆ ಗೊತ್ತಾ ಮಚ್ಚಿ, ಇವಾಗ ಟ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋನು ಒಂದು ಕೆಪಾಸಿಟಿ ಕೊಡದಲ್ಲ ಯಾವ್ದನ್ನೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಎಲ್ಲ ಟ್ಯಾಕ್ಟ್ರಿಗೂ ಅದ್ರದ್ದೇ ಆದ ಪವರ್ ಇರುತ್ತೆ. ಬಟ್ ಏನ್ ಗೊತ್ತಾ, ಈಗ ಮಹೇಂದ್ರಾಗ ಒಂದು ಹೆಂಗೆ ಫ್ಯಾನ್ ಬೇಸ್ ಇಟ್ಟಿರ್ತಾನೆ, ಹಂಗೆ ಒಂದೊಂದು ಟ್ಯಾಕ್ಟ್ರಿಗಳಿಗೆ ಒಂದೊಂದು ಆ ತರ ಇದಕ್ಕೆ ಜಾಸ್ತಿ ಯಾವ್ದನ್ನ ಇಷ್ಟಪಡ್ತಾರೆ. ಅದೇ ದೊಡ್ಡ ಗಾಡಿ, ಅದೇ ಬ್ರಾಂಡೆಡ್ ಅಂತ ಎಲ್ಲ ತಿಳ್ಕೊಂತಾರೆ. ಬಟ್ ಎಲ್ಲದ್ರಲ್ಲೂ ನೋಡಿ ಎಲ್ಲ ಸ್ಪೆಂಡರ್ಗೂ ಅದ್ರದೇ ಆದ ಗತಿ ಐತೆ, ಬುಲೆಟ್ಗೂ ಅದ್ರದೇ ಆದ ಒಂದು ಇದೈತೆ. ಯಾವುದು ಇದು ಅಂತಾನೆ ಹೇಳಂಗಿಲ್ಲ. ಬಟ್ ಇದು ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟಿಂಗ್ ಆಗೈತೆ. ಅದ್ರದ್ದು ಡಿಫ್ರೆಂಟ್ ಶೇಪು, ಅದ್ರದ್ದು ಕೆಪಾಸಿಟಿ ಎಲ್ಲ ಬೇರೆ ಥರ. ಬೇರೆ ಮಿನಿ ಟ್ಯಾಕ್ಟ್ರಿಗೆ ಹೋಲ್ಸ್ಕೊಂಡ್ರೆ ಇದ್ರದ್ದು ಬೇರೆ ಇದಿದೆ ಒಂದು ಸ್ವಲ್ಪ. ಹಂಗಾಗಿ ಇಷ್ಟ ಆಗುತ್ತೆ ಬೇರೆಯವ್ರಿಗೆ. ಮಾಡ್ಲಿ ಯಾವ್ದು ಹೇಳೋದು? ಅದು 2018 18 ಮಾಡ್ಲೋ. ಇನ್ನೂ ಏನು ಪವರ್ ಐತೆ ನೋಡ್ರಿ. ಅಡಿಕೆಗೆ 2-3 ಲೋಡ್ ಹೊಡೆದಿದ್ವೇನಪ್ಪ. ಮಾವಿನಕಾಯಿ ತಗೊಂತೀನಿ. ಹ್ಞೂ
ಇಂಥ ಮಾವಿನಕಾಯಿ ಎಷ್ಟು ಕಿತ್ತು ಬಿಟ್ಟು ಇದೀವೋ. ನೀನು ಚಡ್ಡಿ ಹಾಕಿರೋದ್ನೆಲ್ಲ ವಿಡಿಯೋ ತೆಗಿಬೇಡ ಮತ್ತೆ. ಅಲ್ಲ ಇಂಥವು ಎಷ್ಟು ಮಾವಿನಕಾಯಿ ಕಿತ್ತು ಬಿಟ್ಟು ಇದೀವ ನಾವು ಆಗಂಗೆ ಅಲ್ಲ. ಲೋ ಅವಾಗೆಲ್ಲ ಮರ್ಕೋತಿ ಆಡಕ್ ಹೋಗ್ತಾ ಇದ್ವಲ್ಲ. ಉದ್ರಸ್ ಬಂದವನು ನಾವು ದಯಣ ಎಲ್ಲರ ಕೈಲೂ ಬಯಸ್ಕೊಳ್ಳೋದೇ ಆಯ್ತು. ಮರ್ಕೋತಿನೇ ಆಡಲ್ವಾ ಅಂತಾರಮ್ಮ ಈಗಿನ ಹುಡುಗರು ಯಾರು ಸದ್ಯಕ್ಕೆ. ಮರ್ಕೋತಿ ಅಂದ್ರೆ ಏನು ಅಂತ ಕೇಳ್ತಾರೆ. ನಮ್ದು ಫಸ್ಟ್ ರೀಲ್ ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಹೇಳ್ರಮ್ಮ, ಈಗ ಇನ್ಸ್ಟಾಗ್ರಾಮ್ ಅಲ್ಲ ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ದು ನಾವು ಒಂದು 10 ವರ್ಷ ಹಿಂದೆ ಹೇಳ್ಬೇಕು ಅಂದ್ರೆ, ಹೆಚ್ಚು ಕಡಿಮೆ 10 ವರ್ಷ ಇರ್ಬೋದು ಅದಕ್ಕೆ. ಇಲ್ಲಿ ಒಂದು ಮಾವಿನ ಮರ ಐತೆ, ಇದ್ರ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಈ ಮರದ ಮೇಲೆ ನಮ್ದು ಫಸ್ಟ್ ಟಿಕ್ಟಾಕ್ ಸ್ಟಾರ್ಟ್ ಆಯ್ತು. ಹೆಂಗ್ ಬಿಟ್ಟೈತೆ ನೋಡ್ರಿ ಫಸ್ಲು. ಇದು ಹೆಂಗೆ ಅಂದ್ರೆ ಟ್ವಿನ್ಸ್, ಇದು ಟ್ವಿನ್ಸ್. ಒಂದೇ ಮರ 2 ಬ್ರ್ಯಾಂಡು. ಒಂದು ಎಂತದ್ದು ಯಾವ ಮಾವಿನಕಾಯಿ ಅದರದು? ಇದು ಗಿಣಿ ಮಾವಿನಕಾಯಿ, ಇದು ಮಲ್ಗುಬನ ಯಾವ್ದೋ ಇರ್ಬೋದು. 2 ಮಿಕ್ಸು ಒಂದೇ ಮರ. ಆ ಕಡೆ ಗಿಣಿ ಮಾವಿನಕಾಯಿ ಮರ, ಈ ಕಡೆ ಮಲ್ಗುಬ ಮರ. ರೀಲ್ಸ್ ಸಣ್ಣ ಗಿಡನೂ ಬಿಟ್ಟೈತೆ. ಯಾವ್ದು ಮದ್ದಿದ್ದಿರೋದೇ ಹಂಗಲ್ಲ, ಏನೈತೆ ಆ ಕಡೆಗೆ ಮಾಲ್ಕಂಡಿತೆ ಅಂತನಾ? ಏನಪ್ಪ ಬಾಳೆಗೊನೆ ಬಿದ್ದಿರ್ಬೋದು ಆ ಕಡೆಗೆ, ಅದಕ್ಕೆ ಏನಾದ್ರು ಮಾಲ್ಗಿಲ್ಕಂಡಿತೆ ನೋಡಿ. ಏನ್ ಗೊತ್ತಾ, ಈ ತರ ತೋಟ ಕುಡ್ಗಿಗೆಲ್ಲ ಬರ್ಬೇಕಾದ್ರೆ ಆಕ್ಚುಲಿ ಶೂ ತಂದು ಇಟ್ಟೈತೆ ನಮ್ಮಪ್ಪ, ಅವರೆಲ್ಲ ಹಾಕೊಂಡೇ ಬರೋದು. ನಾವು ಬೆಳೀತಾ ಇರೋದು ಕ್ರಾಸಿಗೆ ಬೆಳೀತೈತೆ ಮಮ್ಮ ಅದು. ನೋಡು ಕೂತಿರೋದು ಇಲ್ಲ, ಮಾಲ್ಕಂಡಿತೆ ಅನ್ಸುತ್ತೆ ಗಾಳಿ ಗಂಗಾದ್ರೆ. ಹೌದು, ಇಲ್ಲ ಮಾಮ್, ಬೆಳೀತಾ ಇರೋದೇ ಹೆಂಗೆ ಬೆಳೀತೈತೆ ಅದು. ಹಿಂಗ್ ಬೆಳೆಯಲ್ವ ಗಿಡ, ಹಂಗೆ ಬೆಳಿತೈತೆ ಇದು. ಹಿಂಗ್ ಕ್ರಾಸ್ ಆಗ್ತದೆ. ಬುಡ ಅಡಿಲ್ ಐತೆ ಮಾಮ್, ನೋಡಲ್ಲಿ ಐತೆ. ಅದೇನು ಬುಡ. ನಮ್ಮ ಥರ ಏನಾದ್ರು ಚಪ್ಪಲಿ ಹಾಕೊಂಡು ಬಂದ್ಬಿಟ್ರೆ ಈ ಥರ ಚಾದ್ರೆ ಒಳಗಡೆ. ಆಕ್ಚುಲಿ ಹಿಂಗ್ ಬರಬಾರ್ದು. ನಾಗರಾಜು ಬಂದ್ಬಿಟ್ಟು ಒಂದು ಕಿಸ್ಕೊಟ್ಟು ಹೋಗ್ಬಿಡ್ತಾರೆ. ಇದು ಮಾಮ್, ಇದು ಎಂಥದ್ದು ಬಳ್ಳಿ ಅಂತೆ ಮಾಮ್, ಇದು